ಈಗ ಹಾರ್ಟ್ ಅಟ್ಯಾಕ್ ರಕ್ತನಾಳದಲ್ಲಿ ರಕ್ತ ಹೆಪ್ಕೊಟ್ಟೋದ್ರಿಂದ ಕೂಡ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಈಗ ಬೇರೆ ಇನ್ನೊಂದು ವಿಧಾನ ಇದಕ್ಕೆ ಈಗ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತಂದರೆ ಸಿಂಪ್ಟಮ್ಸ್ ಏನು ಬರುತ್ತೆ? ಮೇಜರ್ ಸಿಂಪ್ಟಮ್ಸ್ ಚೆಸ್ಟ್ ಪೇನ್, ನಾವು ಆಂಜಿಯನ್ ಅಂತ ಕೇಳ್ತೀವಿ. ಎದೆ ನೋವು ಬರುತ್ತೆ. ಎದೆ ನೋವು ಬಂದಾಗ ಮಾತ್ರಕ್ಕೆ ಅದು ಹಾರ್ಟ್ ಸಂಬಂಧದಿಂದನೇ ಬಂದಿದೆ ಅನ್ನೋದಲ್ಲ. ಮೇಜರ್ ರೀಸನ್ ಫಾರ್ ಚೆಸ್ಟ್ ಪೇನ್ ಹಾರ್ಟ್ ಅಟ್ಯಾಕ್. ಸೊ ಅದು ಬಿಟ್ಟು ಲಂಗ್ಸ್ದು ಬೇರೆ ಬೇರೆ ಅಂತ ಇನ್ಫೆಕ್ಷನ್ಗಳಾಗಿರ್ಬೋದು, ನಿಮೋನಿಯಾ ಅಂತ ಹೇಳ್ತೀವಿ, ನಿಮೋನೈಟಿಸ್ ಅಂತ ಹೇಳ್ತೀವಿ, ಪ್ಯೂರೈಟಿಕ್ ಪೇನ್ ಅಂತ ಹೇಳ್ತೀವಿ. ಇದೆಲ್ಲದಿಂದ ಗ್ಯಾಸ್ಟ್ರಿಕ್ಕಿಂದ ಆಗಿರ್ಬೋದು, ಪ್ಯಾಂಕ್ರೆಟಿಟಿಸಿಂದ ಆಗಿರ್ಬೋದು, ಅಥವಾ ಆಂಗ್ಸೈಟಿ ಇಟ್ಸೆಲ್ಫ್ ಆಗಿರ್ಬೋದು, ಮತ್ತು ಮೂಳೆ ಮತ್ತು ಮಾಂಸಖಂಡದ ನೋವುಗಳಿಂದನೂ ಕೂಡ ಚೆಸ್ಟ್ ಪೇನ್ ಬರ್ಬೋದು. ಈ ಹೃದಯ ಸಂಬಂಧಿ ಚೆಸ್ಟ್ ಪೇನ್ ಅಂತ ಯಾವಾಗ ಹೇಳ್ತೀವಿ ಅಂತ ಹೇಳಿದ್ರೆ ಅದು ಸಡನ್ ಆನ್ಸೆಟ್ ಇರುತ್ತೆ, ಇದ್ಕಿದಂಗೆ ಡೆವಲಪ್ ಆಗುತ್ತೆ, ಮತ್ತು ನಡೆದಾಗ ಕೆಲಸ ಮಾಡಿದಾಗ ಜಾಸ್ತಿ ಆಗುತ್ತೆ, ಸ್ವಲ್ಪ ರೆಸ್ಟ್ ಮಾಡಿದಾಗ ಕಡಿಮೆ ಆಗುತ್ತೆ. ನಮಗೆ ಜಾಯಿಂದ ಹಿಡ್ಬಿಟ್ಟು ಅಂಬಲಿಕ ಸ್ವಲ್ಪ ರಿಟ್ರೋಸ್ಟರ್ನಲ್ ಚೆಸ್ಟ್ ಪೇನ್ ಅಂತ ಹೇಳ್ತೀವಿ. ಇದೆ ನಮ್ಮದೇನು ಸ್ಟರ್ನಮ್ ಅಂತ ಬರುತ್ತೆ, ಮಧ್ಯಭಾಗ ಏನು ಬರುತ್ತೆ, ಮಧ್ಯಭಾಗದ ಹಿಂಭಾಗದಲ್ಲಿ ನೋವು ಬರುತ್ತೆ, ತುಂಬ ಸಿವಿಯರ್ ಪೇಯ್ನ್ ಬರುತ್ತೆ. ಯಾವ ಹಿಡ್ಕೊಂಡು ಒತ್ತಿದಂಗೆ ಆಗುತ್ತೆ ಅಥವಾ ಉರಿದಂಗೆ ಆಗುತ್ತೆ, ಅಷ್ಟು ಸಿವಿಯರ್ ಪೇಯ್ನ್ ಇರುತ್ತೆ. ಆ ಪೇಯ್ನ್ ಒಂದೊಂದ್ಸಲ ಹಿಂದಗಡೆ ಬೆನ್ನಿಗೆ ಬಂದಂಗೆ ಆಗ್ಬೋದು ಅಥವಾ ಶೋಲ್ಡರಿಗೆ ಬಂದಂಗೆ ಆಗ್ಬೋದು. ಎರಡೂ ಭಾಗದ ಶೋಲ್ಡರ್ಗೆ, ಬೆನ್ನಿಗೆ, ಮತ್ತು ಪ್ರೊಫ್ಯೂಸ್ ಸ್ವೆಟ್ಟಿಂಗ್, ವಾಮಿಟಿಂಗ್ ಆಗ್ಬೋದು, ಜೊತೆಗೆ ವಾಂತಿ ಬರ್ಬೋದು, ಎಕ್ಸೆಸ್ ಸ್ವೆಟ್ಟಿಂಗ್ ಆಗ್ಬೋದು. ಇದೆಲ್ಲ ಆಟ್ರಿಬ್ಯೂಟಿಂಗ್ ಟು ಕಾರ್ಡಿಯಾಕ್ ಚೆಸ್ಟ್ ಪೇನ್. ಈ ಥರ ಗುಣಲಕ್ಷಣಗಳು ಕಾಣಿಸ್ಕೊಂಡ್ರೆ ಇದು ಹಾರ್ಟ್ ಅಟ್ಯಾಕಿಂದ ಆಗಿರುತ್ತೆ ಅನ್ನೋದನ್ನು ನಮ್ಮ ತಲೆಗೆ ಬರಬೇಕು. ಈ ಚೆಸ್ಟ್ ಪೇನ್ ಬಂದ ಮಾತ್ರಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋದಲ್ಲ. 10-15% ಚೆಸ್ಟ್ ಪೇನ್ ಅಷ್ಟೇ ಹಾರ್ಟ್ ಅಟ್ಯಾಕಿಂದ ಆಗಿರುತ್ತೆ. ಬೇರೆ ಕಾರಣಗಳು ಬೇರೆ ಬೇರೆ ಹೇಳ್ದೆ ನಾನು, ಅದರಿಂದನೂ ಆಗಿರ್ಬೋದು. ಆದರೆ ಯಾವುದೇ ಚೆಸ್ಟ್ ಪೇನ ನೆಗ್ಲೆಕ್ಟ್ ಮಾಡೋದು.